ಮೊದಲಿಗೆ ಇನ್ಸೈಡ್ ಸುದ್ದಿಯ ಹೈಲೈಟ್ಸ್ ನಾನು ನಿಮಗೆ ತೋರಿಸ್ತೀನಿ. ಮೊದಲನೇ ಸುದ್ದಿ ಇರುವಂತದ್ದು, ಇವತ್ತು ವಿಧಾನಮಂಡಲದ ಅಧಿವೇಶನಕ್ಕೆ ಕಾಂಗ್ರೆಸ್ ಶಾಸಕರು ಕಪ್ಪು ಪಟ್ಟಿ ಧರಿಸಿ ಬಂದಿದ್ರು. ಹಿಜಾಬ್ ವಿಚಾರ ಪ್ರಸ್ತಾಪಿಸುವುದಕ್ಕೆ ಸಿದ್ದರಾಮಯ್ಯ ಮತ್ತು ಡಿಕೆಶಿ ನಡುವೆಯೂ ಕೂಡ ಒಂದಿಷ್ಟು ಭಿನ್ನಮತ ಇದೆ. ಕೇವಲ ರಾಷ್ಟ್ರಧ್ವಜ ವಿವಾದವನ್ನು ಪ್ರಸ್ತಾಪಿಸಿ ಸುಮ್ಮನಾಗುವಂತಹ ಪ್ರಯತ್ನವನ್ನ ಹಾಗಾದ್ರೆ ಮಾಡ್ತಾರಾ ಅನ್ನುವಂಥದ್ದು. ಇನ್ನು ಹಿಜಾಬ್ ಕೇಸರಿ ಶಾಲು ವಿವಾದದ ನಡುವೆ ರೇಪ್ ಮಾತು ಬಂದಿದ್ಯಾಕೆ, ಯಾವ ಕಾರಣಕ್ಕಾಗಿ ಜಮೀರ್ ಈ ಮಾತನ್ನು ಹೇಳಿದ್ರು ಮತ್ತು ಇದು ಬಿಜೆಪಿಗೆ ದೊಡ್ಡ ಅಸ್ತ್ರವಾಗಿ ಸಿಕ್ಕಿದ್ಯಾ, ಜಮೀರ್ ಮಾತಿಂದ ಕಾಂಗ್ರೆಸ್ ಅಂತರ ಕಾಪಾಡಿಕೊಂಡಿದ್ದು ಯಾಕೆ ಅನ್ನುವಂತಹ ಸುದ್ದಿಯನ್ನು ತೋರಿಸ್ತೀನಿ. ಮೂರನೇ ಸುದ್ದಿ ಇರುವಂತದ್ದು, ರಾಜ್ಯದಲ್ಲಿ ಶಾಲೆಗಳಿಗೂ ಕೂಡ ಹಿಜಾಬ್ ವಿವಾದ ವ್ಯಾಪಿಸೋದಕ್ಕೆ ಕಾರಣ ಏನು, ಹೈಕೋರ್ಟ್ ಮಧ್ಯಂತರ ಆದೇಶದಂತೆ ಶಾಲೆಗೂ ಕೂಡ ಹಿಜಾಬ್ ಧರಿಸುವಂತಿಲ್ಲವೇ ಅಥವಾ ಹಿಜಾಬ್ ಬೇಕೇ ಬೇಕು ಅಂತೇಳಿ ವಿದ್ಯಾರ್ಥಿಗಳು ಪಟ್ಟು ಹಿಡಿತಿರೋದು ಯಾಕೆ ಅನ್ನುವಂತಹ ಸುದ್ದಿಯನ್ನು ಕೂಡ ತೋರಿಸ್ತೀನಿ. ಎಲ್ಲ ಸುದ್ದಿಯನ್ನು ಈಗ ವಿವರವಾಗಿ ನೋಡ್ತಾ ಹೋಗೋಣ. ಮೊದಲ ಸುದ್ದಿಯ ಕಡೆ ಗಮನ ಹರಿಸೋಣ. ಬಹಳ ಮುಖ್ಯವಾಗಿ ಇವತ್ತು ವಿಧಾನಮಂಡಲದ ಅಧಿವೇಶನ ಆರಂಭ ಆಗಿದೆ. ರಾಜ್ಯಪಾಲರು ಜಂಟಿ ಸದನವನ್ನು ಉದ್ದೇಶಿಸಿ ಭಾಷಣ ಮಾಡಿದ್ದಾರೆ. ಆದರೆ ಈ ಸಂದರ್ಭದಲ್ಲಿ ಕಾಂಗ್ರೆಸ್ನ ಶಾಸಕರೆಲ್ಲರೂ ಕೂಡ, ಪ್ರತಿಪಕ್ಷ ನಾಯಕ ಸಿದ್ದರಾಮಯ್ಯ ಸೇರಿದಂತೆ ಎಲ್ಲರೂ ಕೂಡ ಕೈಗೆ ಕಪ್ಪು ಪಟ್ಟಿಯನ್ನು ಧರಿಸಿ ಬಂದರು. ಹಿಜಾಬ್ ವಿರುದ್ಧದ ಪ್ರತಿಭಟನೆಯ ಅಸ್ತ್ರವಾಗಿ ಇದನ್ನ ಬಳಕೆ ಮಾಡ್ಕೊಂಡಿದ್ದಾರೆ. ಹಿಜಾಬ್ನ ವಿವಾದದ ವಿರುದ್ಧದ ಪ್ರತಿಭಟನೆಯ ಅಸ್ತ್ರವಾಗಿ ಇದನ್ನ ಬಳಕೆ ಮಾಡ್ಕೊಂಡಿದ್ದಾರೆ. ಆದರೆ ಈ ವಿಚಾರದಲ್ಲೂ ಕೂಡ ಕಾಂಗ್ರೆಸ್ ನಾಯಕರ ನಡುವೆ ಭಿನ್ನ ಧ್ವನಿ ಇದೆ. ಯಾವ ವಿಷಯವನ್ನ ಸದನದಲ್ಲಿ ಪ್ರಸ್ತಾಪ ಮಾಡಬೇಕು ಅನ್ನೋದ್ರ ಬಗ್ಗೆ ಆ ವರದಿಯನ್ನು ತೋರಿಸ್ತೀನಿ ನೋಡಿ. ವಿಧಾನಮಂಡಲದ ಜಂಟಿ ಅಧಿವೇಶನದ ಆರಂಭದ ದಿನವೇ ಕಾಂಗ್ರೆಸ್ ಶಾಸಕರು ಇಂದು ತೋಳಿಗೆ ಕಪ್ಪು ಪಟ್ಟಿ ಧರಿಸಿ ಸದನಕ್ಕೆ ಹಾಜರಾಗಿದ್ದರು. ಪ್ರತಿಪಕ್ಷ ನಾಯಕ ಸಿದ್ದರಾಮಯ್ಯ ಸೇರಿದಂತೆ ಕಾಂಗ್ರೆಸ್ ಶಾಸಕರೆಲ್ಲರೂ ಹಿಜಾಬ್ ಕೇಸರಿ ಶಾಲಿನ ವಿವಾದವನ್ನ ವಿರೋಧಿಸಿ ಕಪ್ಪು ಪಟ್ಟಿ ಧರಿಸಿದ್ದರು. ಹಿಜಾಬ್ ವಿಚಾರವಾಗಿಯೇ ಕಪ್ಪು ಪಟ್ಟಿ ಧರಿಸಿದ್ದೇವೆ ಎಂದು ಸ್ಪಷ್ಟನೆ ನೀಡಿರುವ ಪ್ರತಿಪಕ್ಷ ನಾಯಕ ಸಿದ್ದರಾಮಯ್ಯ, ಕೇಸರಿ ಶಾಲು ಹಾಕಿಸಿ ಮಕ್ಕಳನ್ನ ಕಾಲೇಜಿಗೆ ಕಳಿಸಿದ್ದೇ ಸರ್ಕಾರದವರು ಎಂದು ದೂರಿದ್ದಾರೆ. ಅಲ್ಲದೆ ರಾಷ್ಟ್ರಧ್ವಜಕ್ಕೆ ಅಗೌರವ ತೋರಿಸಿರುವ ಸಚಿವ ಈಶ್ವರಪ್ಪ ವಿರುದ್ಧ ಕೇಸ್ ದಾಖಲಿಸಬೇಕು ಎಂದು ಆಗ್ರಹಿಸಿದ್ದಾರೆ. ಹಿಜಾಬ್ ಇವರೇ ಹುಟ್ಟಾಕಿದ್ದು, ಆ ಇಶ್ಯೂ ಮಾಡಿದವರೇ ಇವರು, ಕೇಸರಿ ಶಾಲೆಗಳನ್ನು ಮಕ್ಕಳಿಗೆ ಹಾಕಿ ಕಳಿಸಿದವರೇ ಇವರು. ಅದನ್ನು ಅಡ್ಮಿಟ್ ಮಾಡ್ಕೊಂಡಿದ್ದಾರೆ. ಅದೇ ನಾವೇನು ಹೇಳೋದಲ್ಲ, ಈಶ್ವರಪ್ಪನೇ ಸೂರತ್ತಿಂದ ತರಿಸಿದ್ದೀವಿ, ಎಲ್ಲ ಕೊಟ್ಟಿದ್ದೀವಿ ಅಂತ ಹೇಳಿದ್ದಾರೆ. ಆಮೇಲೆ ಈಶ್ವರಪ್ಪ ಎಷ್ಟು ಆಕ್ಚುಲಿ ಅವ್ರ ಮೇಲೆ ಕ್ರಮ ತಗೋಬೇಕು, ಕ್ರಿಮಿನಲ್ ಕೇಸ್ ಹಾಕ್ಬೇಕು ಅವ್ರ ಮೇಲೆ. ಕೆಂಪು ಕೋಟೆ ಮೇಲೆ ಈ ರಾಷ್ಟ್ರಧ್ವಜ ಹಾರಾಡೋ ಕಡೆ ನಾವು ಇದನ್ನ ಹಾಕ್ತೀವಿ ಅಂತ ಹೇಳೋದು ಇದೆಯಲ್ಲ, ಅದು ದೇಶದ ಬಗ್ಗೆ ದೇಶಭಕ್ತಿ ಇರ್ತಕ್ಕಂಥವ್ರು ಮಾತನಾಡ್ತಕ್ಕಂಥ ಮಾತುಗಳಲ್ಲ. ಇಷ್ಟಕ್ಕೂ ಸದನದಲ್ಲಿ ಹಿಜಾಬ್ ವಿಚಾರ ಚರ್ಚಿಸುವ ವಿಷಯದಲ್ಲಿ ಸಿದ್ದರಾಮಯ್ಯ ಮತ್ತು ಡಿಕೆ ಶಿವಕುಮಾರ್ ನಡುವೆ ಭಿನ್ನಮತವಿದೆ. ಹಿಜಾಬ್ ಪ್ರಸ್ತಾಪಿಸಲು ಸಿದ್ದರಾಮಯ್ಯ ಉತ್ಸುಕರಾಗಿದ್ದಾರೆ. ಆದರೆ ಇದನ್ನ ಪ್ರಸ್ತಾಪಿಸಿದ್ರೆ ಅನವಶ್ಯಕವಾಗಿ ಹಿಂದೂ ಸಮುದಾಯದ ವಿರೋಧ ಎದುರಿಸಬೇಕಾಗುತ್ತದೆ ಎನ್ನುವುದು ಡಿಕೆ ಶಿವಕುಮಾರ್ ಆತಂಕ. ಇದರ ಬದಲು ಕೇವಲ ರಾಷ್ಟ್ರಧ್ವಜಕ್ಕೆ ಅಗೌರವ ತೋರಿಸಿರುವ ಈಶ್ವರಪ್ಪ ವಿಷಯವನ್ನ ಮುಂದಿಟ್ಟು ಹೋರಾಟ ನಡೆಸಬೇಕು ಎಂದು ಡಿಕೆಶಿ ಪಟ್ಟು ಹಿಡಿದಿದ್ದಾರೆ. ಸಚಿವ ಈಶ್ವರಪ್ಪ ವಿರುದ್ಧ ವಾಗ್ದಾಳಿ ನಡೆಸಿದ ಡಿಕೆಶಿ, ರಾಷ್ಟ್ರಧ್ವಜಕ್ಕೆ ಅವಹೇಳನ ಮಾಡಿದವರು ದೇಶದ್ರೋಹಿ ಎಂದು ಆಕ್ರೋಶ ವ್ಯಕ್ತಪಡಿಸಿದ್ರು. ರಾಷ್ಟ್ರದ ಧ್ವಜದ ಬಗ್ಗೆ ತೆಗೆದುಕೊಳ್ಳಿಲ್ಲ ಅಂದ್ರೆ ಇನ್ಯಾಕೆ ನಾವು ಇಲ್ಲಿ ಶಾಸಕರಾಗಿರಬೇಕು? ಅವರೇನು ಪ್ರಮಾಣ ವಚನ ತೆಗೆದುಕೊಂಡಿದ್ದಾರೆ, ಏನು ಗವರ್ನರ್ ಏನು ಓದಿದ್ದಾರೆ, ಅಸೆಂಬ್ಲಿಲಿ ಓದಿದ್ದಾರೆ, ಅದರ ವಿರುದ್ಧವಾಗಿ ಅವ್ರು ಮಾತಾಡ್ತಾ ಇದ್ದಾರೆ ಅಂದ್ರೆ ಸುಮ್ಮನೆ ಕೂತ್ಕೊಳ್ಳೋಕ್ಕಾಗ್ತದ? ಮುಖ್ಯಮಂತ್ರಿಗಳು, ಗವರ್ನರು, ನಾನು ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ, ಮನವಿ ಮಾಡ್ತಾ ಇದ್ದೀನಿ, ಫಸ್ಟ್ ಅವ್ರನ್ನ ಡಿಸ್ಮಿಸ್ ಮಾಡಬೇಕು, ಅವ್ರ ಮೇಲೆ ಕೇಸ್ ರಿಜಿಸ್ಟರ್ ಆಗಬೇಕು, ಸೆಡೆಷನ್ ಕೇಸು. ಈ ದೇಶದ ದ್ರೋಹಿಗಳಿಗೆ ಮಂತ್ರಿ ಆದ್ರೇನು, ಶಾಸಕರಾದ್ರೇನು, ಯಾರಾದ್ರೇನು ಮೊದಲು ಅವ್ರನ್ನ ಫಸ್ಟು ಕೇಸ್ ರಿಜಿಸ್ಟರ್ ಮಾಡಬೇಕು. ಏನು ತನ್ನ ಇಲಾಖೆ ಡಿಪಾರ್ಟ್ಮೆಂಟ್ ಮಂತ್ರಿಗಿರಿ ಇದೆ, ಮಂತ್ರಿಗಿರಿಯಿಂದ ವಜಾ ಮಾಡಬೇಕು. ಇಷ್ಟಕ್ಕೂ ಸದನದಲ್ಲಿ ಹಿಜಾಬ್ ವಿಚಾರವನ್ನ ಪ್ರಸ್ತಾಪಿಸಬೇಕೇ ಬೇಡವೇ ಅಥವಾ ಕೇವಲ ಈಶ್ವರಪ್ಪ ರಾಷ್ಟ್ರಧ್ವಜಕ್ಕೆ ಅವಹೇಳನ ಮಾಡಿರುವ ವಿಚಾರವನ್ನಷ್ಟೇ ಮುಂದಿಟ್ಟು ಹೋರಾಟ ರೂಪಿಸಬೇಕೇ ಎಂಬ ಬಗ್ಗೆ ಕಾಂಗ್ರೆಸ್ನ ಶಾಸಕಾಂಗ ಪಕ್ಷದ ಸಭೆಯಲ್ಲಿ ಇಂದು ತೀರ್ಮಾನ ಕೈಗೊಳ್ಳಲಿದ್ದಾರೆ. ಏನೇ ಆದರೂ ಈ ಬಾರಿಯ ಅಧಿವೇಶನದಲ್ಲಿ ಹಿಜಾಬ್ ವಿವಾದ ದೊಡ್ಡ ಕೋಲಾಹಲ ಎಬ್ಬಿಸುವುದು ನಿಶ್ಚಿತ. ಪ್ರಮೋದ್, ಟಿವಿ9 ಬೆಂಗಳೂರು. ಇನ್ನು ಇದರ ನಡುವೆ ಹಿಜಾಬ್ ವಿವಾದದ ಸಂದರ್ಭದಲ್ಲೇ ಶಾಸಕ ಜಮೀರ್ ಅಹಮದ್ ಖಾನ್ ನೀಡಿರುವಂತಹ ಅದೊಂದು ಹೇಳಿಕೆ ಮತ್ತಷ್ಟು ವಿವಾದಕ್ಕೆ ಕಾರಣ ಆಗಿದೆ. ಇದರ ವಿರುದ್ಧ ತೀವ್ರ ಟೀಕೆ ವ್ಯಕ್ತವಾಗ್ತಾ ಇದೆ.
ಕಾಂಗ್ರೆಸ್ನ ನಾಯಕರು ಕೂಡ ಅಂತರ ಕಾಯ್ದುಕೊಳ್ತಾ ಇದ್ದಾರೆ. ಆದರೆ ಜಮೀರ್ ಮಾತ್ರ ಈ ವಿಚಾರದಲ್ಲಿ ಒಂದಿಷ್ಟು ಸಮಜಾಯಿಷಿಯನ್ನು ಕೊಡುವಂತಹ ಪ್ರಯತ್ನವನ್ನ ಮಾಡಿದ್ದಾರೆ. ಆ ವರದಿ ತೋರಿಸ್ತೀನಿ ನೋಡಿ. ಹಿಜಾಬ್ ಕೇಸರಿ ಶಾಲಿನ ವಿವಾದದ ನಡುವೆ ಶಾಸಕ ಜಮೀರ್ ಅಹಮದ್ ಖಾನ್ ಹೇಳಿಕೆ ತೀವ್ರ ಟೀಕೆಗೆ ಗುರಿಯಾಗಿದೆ. ಹಿಜಾಬ್ ಧರಿಸಿದ್ರೆ ರೇಪ್ ಕಡಿಮೆಯಾಗುತ್ತೆ ಎಂದು ಶಾಸಕ ಜಮೀರ್ ಹೇಳಿದರು. हिजाब रखने का मतलब क्या है? ये हिजाब क्या औरत बच्ची जो होती है, जो बड़ी होने के बाद जो है उनको गोशे पर्दे में रखते हैं, यानी उसकी खूबसूरती होती है. अब उसकी खूबसूरती दिखना नहीं चाहिए, उसकी खूबसूरती छुपाने के लिए वो रखा जाता है. आज आप देखे होंगे कि हिंदुस्तान के अंदर मेरे ख्याल से रेप रेट जो है वो सबसे हाईएस्ट हिंदुस्तान के अंदर है. रेप रेट जो है वो सबसे हाईएस्ट हिंदुस्तान के अंदर है. रेप रेट जो है वो सबसे हाईएस्ट हिंदुस्तान के अंदर है. वजह क्या है? ये गोशे पर्दे में नहीं होने की वजह से. ಆದರೆ ಈ ಮಾತಿಗೆ ಎಲ್ಲೆಡೆಯಿಂದಲೂ ತೀವ್ರ ವಿರೋಧ ವ್ಯಕ್ತವಾಗಿದೆ. ಬಿಜೆಪಿ ಶಾಸಕರು ಜಮೀರ್ ವಿರುದ್ಧ ವಾಗ್ದಾಳಿ ನಡೆಸಿದ್ದಾರೆ. ಸೌಂದರ್ಯದಿಂದ ಅತ್ಯಾಚಾರದ ರೇಟ್ ಜಾಸ್ತಿ ಆಗ್ತದೆ ಅಂತ ಇವರು ಉಲ್ಲೇಖ ಮಾಡ್ತಾ ಇದ್ದಾರಲ್ಲ, ಸೌಂದರ್ಯದಿಂದ ಅಲ್ಲ, ಅದರಿಂದ ಎಲ್ಲರಿಗೆ ಬುರ್ಕ ಹಾಕಬೇಕು ಅಂತ. ಇಲ್ಲಿ ಪ್ರಶ್ನೆ ಇರೋದು ಎಲ್ಲರಿಗೆ ಬುರ್ಕ ಹಾಕುದಲ್ಲ, ಈ ಕೆಟ್ಟ ದೃಷ್ಟಿಯಿಂದ ನೋಡ್ತಾರಲ್ಲ ಆ ಕಣ್ಣನ್ನು ಕೀಳುವಂತ ಕೆಲಸವನ್ನು ಮಾಡಬೇಕು. ಬಹುಶಃ ಜಮೀರ್ ಅವರ ಮನೆಯಲ್ಲಿ ಸಂಬಂಧಗಳ ಬಗ್ಗೆ ಅವರಿಗೆ ಸರಿಯಾದ ಅರ್ಥವನ್ನು ಕಲ್ಪನೆ ಮಾಡುವಂತ ಮನೋಭಾವದಲ್ಲಿ ಅವರು ಇಲ್ಲ. ಇನ್ನು ಸಿಎಂ ಬೊಮ್ಮಾಯಿ ಕೂಡ ಇದು ಅವರ ಮನಸ್ಥಿತಿ ತೋರಿಸುತ್ತದೆ. ಇದರ ಬಗ್ಗೆ ಈಗ ಇಡೀ ದೇಶದಲ್ಲಿ ಚರ್ಚೆಯಾಗುತ್ತಿದೆ ಎಂದಿದ್ದಾರೆ. ಇದರ ಬಗ್ಗೆ ಇಡೀ ದೇಶಾದ್ಯಂತ ಪ್ರತಿಕ್ರಿಯೆ ಸಿಕ್ಕಿದೆ. ಈ ತರ ಹೇಳಿಕೆ ಕೊಡೋದು ಎಷ್ಟು ಸಮಂಜಸ, ಎಷ್ಟು ಅವರ ವಿಚಾರಗಳು ಏನಿದೆ ಅನ್ನೋದು ಬಹಳ ಸ್ಪಷ್ಟವಾಗಿ ಆಗ್ತದೆ. ಈ ತರ ಹಿಂದೆ ಎಲ್ಲ ಹೇಳಿಕೆ ಕೊಟ್ಟಂತ ಸಂದರ್ಭಗಳಲ್ಲಿ ಇಡೀ ದೇಶವೇ ಖಂಡಿಸಿದೆ. ಜಮೀರ್ ಅವರ ಹೇಳಿಕೆ ಇಡೀ ದೇಶ ಖಂಡಿಸ್ತದೆ. ಅದು ಅವರ ಮನೋಭಾವ ಏನಿದೆ ಅನ್ನೋದು ಗೊತ್ತಾಗ್ತದೆ. ಜಮೀರ್ ಹೇಳಿಕೆಗೆ ಸ್ವಪಕ್ಷದಲ್ಲೂ ಬೆಂಬಲ ಸಿಕ್ಕಿಲ್ಲ. ಜಮೀರ್ ಏನು ಹೇಳಿದ್ದಾರೆಂದು ವಿವರಣೆ ಪಡೆಯುವುದಾಗಿ ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ಹೇಳಿದ್ದಾರೆ. ಅಲ್ಲದೆ ಈ ಹೇಳಿಕೆ ವಾಪಸ್ ಪಡೆಯುವಂತೆ ಸೂಚನೆ ಕೊಡುವುದಾಗಿ ಹೇಳಿದ್ದಾರೆ. ಜಮೀರ್ ಅಹಮದ್ ಅವರು ನಮ್ಮ ಪಕ್ಷದ ಏನು ಹೇಳಿಕೆ ಕೊಟ್ಟಿದ್ದಾರೆ ಕಾಂಗ್ರೆಸ್ ಪಕ್ಷ ಒಪ್ಪುವುದಿಲ್ಲ. ನಮ್ಮ ಸ್ಟ್ಯಾಂಡ್ ಇಸ್ ವೆರಿ ಕ್ಲಿಯರ್. ಯಾರಿಗೂ ಈ ವಿಚಾರ ಮಾತಾಡಬಾರ್ದು ಅಂತ ಹೇಳಿದ್ದೆ, ಮಾತಾಡ್ತಾ ಇದ್ದಾರೆ. ನಾವು ಅವ್ರಿಗೇನು ಎಕ್ಸ್ಪ್ಲನೇಷನ್ ಕೇಳಬೇಕು ಕೇಳ್ತೀನಿ. ನಾವು ವಿ ಕಂಡಮ್ ದಟ್ ಸ್ಟೇಟ್ಮೆಂಟ್, ವಿಲ್ ನಾಟ್ ಅಗ್ರಿ ವಿತ್ ದ ಸ್ಟೇಟ್ಮೆಂಟ್. ಐ ವಿಲ್ ಆಸ್ಕ್ ಹಿಮ್ ಟು ವಿಡ್ರಾ ಇಟ್ ಅಂಡ್ ಅಪಾಲಜಿ. ಇದರ ನಡುವೆ ತಮ್ಮ ಹೇಳಿಕೆಯ ಬಗ್ಗೆ ಸಮಜಾಯಿಷಿ ನೀಡಿರುವ ಶಾಸಕ ಜಮೀರ್, ಹಿಜಾಬ್ ಧರಿಸಿದ್ರೆ ರೇಪ್ ಕಡಿಮೆಯಾಗುತ್ತೆ ಎಂದು ನಾನು ಹೇಳಿಲ್ಲ. ಹಿಜಾಬ್ ಎನ್ನುವುದು ಹೆಣ್ಣು ಮಕ್ಕಳ ಸೇಫ್ಟಿ ಅಂತ ಹೇಳಿದ್ದೇನೆ ಎಂದು ಯೂಟರ್ನ್ ಹೊಡೆದು ಏನೇನೋ ಸಮಜಾಯಿಷಿ ಕೊಡಲು ಮುಂದಾಗಿದ್ದಾರೆ. ಏನಕ್ಕೆ ಹಾಕೊಂತಾರೆ ಹೆಣ್ಮಕ್ಳು ಅಂದ್ರೆ ಅದು ಸೇಫ್ಟಿಗೋಸ್ಕರ, ಅವ್ರ ಬ್ಯೂಟಿ ಕಾಣಬಾರ್ದು, ಯಾರು ಬೇರೆಯವ್ರ ಕಣ್ಣು ಬೀಳ್ಬಾರ್ದು. ಹಿಜಾಬ್ ಆಗಿದ್ರೆ ಒಳ್ಳೇದು. ನೋಡಿ, ಇವತ್ತು ರೇಪ್ ರೇಟ್ ಜಾಸ್ತಿ ಆಗಿದೆ ಅಂತ ಹೇಳಿದೆ. ಹಿಜಾಬ್ ಹಾಕಿಲ್ಲ ಅಂತ ರೇಪ್ ರೇಟ್ ಅಂತ ಹೇಳಿಲ್ಲ ನಾನು. ಹಿಜಾಬ್ ಆದರೆ ಹೆಣ್ಮಕ್ಳಿಗೆ ಸೇಫ್ಟಿ, ಅವ್ರ ಬ್ಯೂಟಿ ಕಾಣಲ್ಲ, ಸೇಫ್ಟಿಗೋಸ್ಕರ ಹಾಕೊಳ್ಳೋದು ಅಂತ ನಾನು ಹೇಳಿಕೆ ಕೊಟ್ಟಿರೋದು. ತಪ್ಪೇನಿದೆ ಅದರಲ್ಲಿ? ಮಾತು ಆಡಿದ್ರೆ ಹೋಯ್ತು, ಮುತ್ತು ಒಡೆದ್ರೆ ಹೋಯ್ತು. ಮಾತಾಡೋಕ್ಕೂ ಮೊದಲೇ ಸರಿಯಾಗಿ ಯೋಚಿಸಿ ಮಾತಾಡಿದರೆ ಈಗ ಹೇಗೇಗೋ ಸಮಜಾಯಿಷಿ ಕೊಡೋ ಅನಿವಾರ್ಯತೆ ಜಮೀರ್ಗೆ ಬರುತ್ತಿರಲಿಲ್ಲ. ಹಿಜಾಬ್ ಸಮರ್ಥಿಸುವ ಭರದಲ್ಲಿ ಶಾಸಕ ಜಮೀರ್ ಆಡಿರುವ ಮಾತೀಗ ಬಿಜೆಪಿಗೂ ದೊಡ್ಡ ಅಸ್ತ್ರವಾಗಿ ಸಿಕ್ಕಿರುವುದಂತೂ ಸ್ಪಷ್ಟ. ಹುಬ್ಬಳ್ಳಿಯಿಂದ ದತ್ತಾತ್ರೇಯ ಜೊತೆ ಪ್ರಸನ್ನ ಮತ್ತು ಪ್ರಮೋದ್, ಟಿವಿ9 ಬೆಂಗಳೂರು. ಈಗಾಗಲೇ ಒಂದ್ ಕಡೆಯಲ್ಲಿ ರಾಜ್ಯದ ಹೈಕೋರ್ಟ್ ಮಧ್ಯಂತರ ಆದೇಶವನ್ನು ನೀಡಿದೆ. ಶಾಲೆಗಳಿಗೆ ಅಥವಾ ವಿಶೇಷವಾಗಿ ಕಾಲೇಜುಗಳ ವಿಚಾರಕ್ಕೆ ಸಂಬಂಧಪಟ್ಟಂತೆ ಯಾವುದೇ ರೀತಿಯಾದಂತಹ ಹಿಜಾಬ್ ಇರಬಹುದು, ಕೇಸರಿ ಶಾಲ್ ಇರಬಹುದು, ಧರ್ಮದ ಧ್ವಜಗಳಿರಬಹುದು, ಸಂಕೇತಗಳಿರಬಹುದು, ಇವುಗಳನ್ನು ಧರಿಸಿ ಬರಬಾರದು ಅಂತ ಹೇಳಿ. ಆದ್ರೆ ಇವತ್ತು ಕೆಲವು ಶಾಲೆಗಳಲ್ಲಿ ಹಿಜಾಬ್ ಒಂದಿಷ್ಟು ಗೊಂದಲಕ್ಕೂ ಕೂಡ ಕಾರಣ ಆಗಿದೆ. ಬನ್ನಿ ಬಗ್ಗೆ ಮತ್ತಷ್ಟು ವಿವರಗಳನ್ನು ಕೊಡೋದಕ್ಕೆ, ನಿಜಕ್ಕೂ ಹೈಕೋರ್ಟ್ನ ಆದೇಶದ ಪಾಲನೆ ಯಾವ ಸ್ವರೂಪದಲ್ಲಿ ಆಗಬೇಕಾಗಿದೆ ಅನ್ನೋದರ ಬಗ್ಗೆ ವಿವರಣೆಯನ್ನು ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ರಮೇಶ್ ಈಗ ನಮ್ಮ ಜೊತೆಗೆ ನೇರ ಸಂಪರ್ಕದಲ್ಲಿ ನ್ಯೂಸ್ ಡೆಸ್ಕ್ನಿಂದ ಜಾಯ್ನ್ ಆಗಿದ್ದಾರೆ. ರಮೇಶ್, ಇಲ್ಲಿ ಇವತ್ತು ಎದ್ದಿರುವಂತಹ ಈ ಗೊಂದಲವನ್ನ ಗಮನಿಸ್ತಾ ಇದ್ದಾಗ, ಒಂದು ಹೈಕೋರ್ಟ್ನ ಮಧ್ಯಂತರ ಆದೇಶ, ಮತ್ತೊಂದು ಕಡೆಯಲ್ಲಿ ವಿದ್ಯಾರ್ಥಿಗಳು ಇದುವರೆಗೆ ನಾವು ಹಾಕೊಂಡು ಬರ್ತಾ ಇದ್ವಿ, ಹಾಗಾಗಿ ಈಗಲೂ ಕೂಡ ನಮಗೆ ಹಿಜಾಬ್ ಹಾಕಿ ಎಕ್ಸಾಮ್ ಬರೆಯೋದಕ್ಕೆ, ವಿಶೇಷವಾಗಿ ಎಕ್ಸಾಮ್ ಬರೆಯೋದಕ್ಕೆ ಕೂಡ ಕೆಲವು ವಿದ್ಯಾರ್ಥಿನಿಯರು ವಾಪಸ್ ಬಂದಿದ್ದಾರೆ. ನಮಗೆ ಎಕ್ಸಾಮ್ ಬರೆಯೋದಕ್ಕೂ ಅವಕಾಶ ಕೊಡಬೇಕು, ಆದ್ರೆ ಹಿಜಾಬ್ ಹಾಕೋದಕ್ಕೂ ಅವಕಾಶ ಕೊಡಬೇಕು ಅನ್ನೋದನ್ನ ಕೇಳ್ತಾ ಇದ್ದಾರೆ. ಯಾಕೆ ಈ ಗೊಂದಲ ಇರುವಂತದ್ದು? ಯಾವ ಸ್ವರೂಪದಲ್ಲಿ ಇದನ್ನು ನೋಡಬೇಕಿದೆ?
ಹರಿಪ್ರಸಾದ್, ಹೈಕೋರ್ಟ್ ಮೊನ್ನೆ ಕೊಟ್ಟಂತ ಮಧ್ಯಂತರ ಆದೇಶದಲ್ಲಿ ಸ್ಪಷ್ಟವಾಗಿ ಹೇಳಿದೆ ಏನಂದ್ರೆ ತರಗತಿವರೆಗೂ ಕೂಡ ಅವರು ಹಿಜಾಬ್ ಹಾಕೊಂಡು ಬರ್ಬೋದು, ಆದ್ರೆ ತರಗತಿ ಒಳಗಡೆ ಯಾವುದೇ ಧರ್ಮದ ಸಂಕೇತಗಳನ್ನ ಬಳಸಬಾರ್ದು ಅಂತೇಳಿ ಹೇಳಿದೆ. ಅದಕ್ಕೆ ಕಾರಣ ಇಷ್ಟೇ, ವಿದ್ಯಾರ್ಥಿಗಳಿಗೆ ಶಿಕ್ಷಣ ಮುಖ್ಯ. ಯಾಕಂದ್ರೆ ಈಗ ಶೈಕ್ಷಣಿಕ ವರ್ಷದ ಅಂತ್ಯದಲ್ಲಿದ್ದೀವಿ, ಹೀಗಾಗಿ ಎಲ್ಲರೂ ಕೂಡ ಶಿಕ್ಷಣ ಪಡ್ಕೊಳ್ಳಿ ಅನ್ನುವಂಥ ಉದ್ದೇಶದಿಂದ ಹೈಕೋರ್ಟ್ ಈ ಮಧ್ಯಂತರ ಆದೇಶ ಕೊಟ್ಟಿದೆ. ಯಾಕೆಂದ್ರೆ ಹೈಕೋರ್ಟ್ ಏನಾದರೂ ಹಿಜಾಬ್ಗೆ ಅವಕಾಶ ಕೊಟ್ಟಿದ್ದಿದ್ರೆ ಆಗ ಕೇಸರಿ ಶಾಲೆಗೂ ಅವಕಾಶ ಕೊಡಿ ಅಂತೇಳಿ ಗಲಾಟೆ ಶುರು ಆಗೋ ಸಾಧ್ಯತೆ ಇತ್ತು. ಇದರಿಂದ ಶೈಕ್ಷಣಿಕ ವರ್ಷ ಮತ್ತಷ್ಟು ವಿಳಂಬಿಸುವಂತ ಸಾಧ್ಯತೆ ಇತ್ತು. ಹೀಗಾಗಿ ಯಾವುದೇ ಒಂದು ಧಾರ್ಮಿಕ ಮೇಲಾಟಗಳು ಬೇಡ, ಯಾವುದೇ ಧರ್ಮಕ್ಕೂ ಒಂದು ಪ್ರಿಫರೆನ್ಸ್ ಕೊಡೋದು ಈ ಸದ್ಯದ ಮಟ್ಟಿಗೆ ಬೇಡ. ಯಾಕಂದ್ರೆ ಹೈಕೋರ್ಟ್ ಈ ಧಾರ್ಮಿಕ ಅಂಶದ ಬಗ್ಗೆ, ಅಂದ್ರೆ ಸಂವಿಧಾನದ ಒಂದು ಭಾಗನ ಇದು, ಧಾರ್ಮಿಕ ಸ್ವಾತಂತ್ರ್ಯದ ಒಂದು ಭಾಗನ ಹಿಜಾಬ್ ಅನ್ನೋದನ್ನ ಪರಿಶೀಲನೆ ಮಾಡ್ತಾ ಇದೆ ಸಾಂವಿಧಾನಿಕ ಚೌಕಟ್ಟಿನ ಒಳಗಡೆ. ಹೀಗಾಗಿ ಅಲ್ಲಿವರೆಗೂ ಕೂಡ ತರಗತಿ ಒಳಗಡೆ ಯಾವುದೇ ಧಾರ್ಮಿಕ ಸಂಕೇತವನ್ನು ಬಳಸೋದು ಬೇಡ ಅಂತೇಳಿ ಮಧ್ಯಂತರ ಆದೇಶವನ್ನು ಕೊಟ್ಟಿದೆ. ಈ ಆದೇಶ ಸರ್ಕಾರ ಸರಿಯಾಗಿ ಕಮ್ಯುನಿಕೇಟ್ ಮಾಡಬೇಕಿತ್ತು, ಎಲ್ರಿಗೂ ಕೂಡ ಕಮ್ಯುನಿಕೇಟ್ ಮಾಡಬೇಕಿತ್ತು. ಶಿಕ್ಷಣಾಧಿಕಾರಿಗಳು ಮತ್ತೆ ಕಾಲೇಜು ಆಡಳಿತ ಮಂಡಳಿ ಕೂಡ ಎಲ್ಲಾ ಶಿಕ್ಷಕರಿಗೂ ಜೊತೆಗೆ ಎಲ್ಲಾ ವಿದ್ಯಾರ್ಥಿಗಳಿಗೂ ಸರಿಯಾಗಿ ಕಮ್ಯುನಿಕೇಟ್ ಮಾಡಬೇಕಿತ್ತು. ಮತ್ತೆ ತರಗತಿವರೆಗೂ ಕೂಡ ಅವರು ಹಿಜಾಬ್ ಧರಿಸಿ ಬರೋದಕ್ಕೆ ಯಾವುದೇ ರೀತಿ ಸಮಸ್ಯೆ ಇಲ್ಲ, ತರಗತಿ ಒಳಗಡೆ ಮಾತ್ರ ಹಿಜಾಬ್ ಧರಿಸಬಾರ್ದು ತಾತ್ಕಾಲಿಕವಾಗಿ ಅಂತೇಳಿ ಹೈಕೋರ್ಟ್ ಆದೇಶ ಇರೋದ್ರಿಂದ ನಿಮಗೆ ಶಿಕ್ಷಣನೇ ಮುಖ್ಯ ಅನ್ನೋದನ್ನು ಕೂಡ ಹೈಕೋರ್ಟ್ ತನ್ನ ಮಧ್ಯಂತರ ಆದೇಶದಲ್ಲಿ ಹೇಳಿದೆ. ಯಾಕೆಂದ್ರೆ ಭವಿಷ್ಯವನ್ನು ನಿರ್ಧರಿಸಬೇಕು ಅಂದ್ರೆ ಶಿಕ್ಷಣ ಪಡ್ಕೊಳ್ಳೇಬೇಕು, ಮತ್ತೆ ಈಗೆಲ್ಲ ವೃತ್ತಿಪರ ಕೋರ್ಸ್ಗೂ ಪ್ರವೇಶ ಪಡ್ಕೋಬೇಕು ಅಂದ್ರೆ ಶಿಕ್ಷಣ ಪಡ್ಕೊಳ್ಳೋದು ಅವಶ್ಯಕತೆ ಇದೆ ಅಂತೇಳಿ ಸ್ಪಷ್ಟವಾಗಿ ಹೇಳಿದೆ. ಹೀಗಾಗಿ ಸರಿಯಾದ ಒಂದು ಕಮ್ಯುನಿಕೇಶನ್ ಕೊಡೋದ್ರೆ ಎಲ್ಲ ಒಂದ್ ಕಡೆ ಎಡವಿದ್ಯಾ ಅನ್ನುವಂಥ ಪ್ರಶ್ನೆ ಕೂಡ ಇದೆ. ಅದೇ ರೀತಿ ಈಗೇನು ಹೈಕೋರ್ಟ್ ಮಧ್ಯಂತರ ಆದೇಶ ನೀಡಿದೆ ಇದು ತಾತ್ಕಾಲಿಕ ಆದೇಶ, ಅಂತಿಮ ತೀರ್ಪು ಬರೋವರೆಗೂ ಕೂಡ ಈ ಆದೇಶ ಜಾರಿಯಲ್ಲಿರುತ್ತೆ. ಹೀಗಾಗಿ ತರಗತಿ ಒಳಗಡೆ ಮಾತ್ರ ಹಿಜಾಬ್ ಬೇಡ ಅನ್ನೋದನ್ನ ಮನವರಿಕೆ ಮಾಡ್ಕೊಡೋದ್ರೆ ಎಲ್ಲ ಒಂದ್ ಕಡೆ ಎಡವಿದ್ಯಾ ಅಂತ ಹೇಳಿ ಅನಿಸ್ತಾ ಇದೆ. ಅದೇ ರೀತಿ ಇಲ್ಲಿ ಒಂದು ರೀತಿ ಬೇರೆ ಬೇರೆ ಸಂಘಟನೆಗಳ ಕೈವಾಡ ಕೂಡ ಇದರಲ್ಲಿ ಇರಬಹುದು. ಯಾಕೆಂದ್ರೆ ಇನ್ನೊಂದು ಅಂಶವನ್ನು ಇವತ್ತು ಗಮನಿಸಬೇಕು ನೀವು, ಏನಂದ್ರೆ ಈ ಉತ್ತರ ಪ್ರದೇಶ ಎಲೆಕ್ಷನ್ ಇದೆ, ಹೀಗಾಗಿ ವಿಚಾರಣೆಯನ್ನು ಮುಂದೂಡಿ ಅಂತೇಳಿ ವಿದ್ಯಾರ್ಥಿನಿಯರು ಅರ್ಜಿಯನ್ನ ಹಾಕಿದ್ದಾರೆ. ಅದರ ಅರ್ಥವನ್ನು ನೀವು ಊಹಿಸಬಹುದು. ಅಂದ್ರೆ ಉತ್ತರ ಪ್ರದೇಶ ಎಲೆಕ್ಷನ್ಗೂ ಇಲ್ಲಿನ ಒಂದು ವಿಚಾರಣೆಗೂ ಏನು ಸಂಬಂಧ? ಒಂದ್ ವೇಳೆ ಅವ್ರಿಗೆ ಅಂದ್ರೆ ವಿದ್ಯಾಭ್ಯಾಸನೇ ಮುಖ್ಯ, ಶಿಕ್ಷಣನೇ ಮುಖ್ಯ ಅನ್ನೋದಾದ್ರೆ ಮತ್ತೆ ಈ ಹಿಂದೆ ಅವರೇ ಅರ್ಜಿ ಹಾಕಿದ್ರು ಏನಂದ್ರೆ ಶೀಘ್ರ ವಿಚಾರಣೆ ಮಾಡಿ ಶೀಘ್ರ ಒಂದು ತೀರ್ಪನ್ನ ಕೊಡಿ ಅಂತೇಳಿ ಕೇಳಬೇಕಿತ್ತು. ಅದನ್ನ ಬಿಟ್ಟು ಈಗ ಉತ್ತರ ಪ್ರದೇಶ ಚುನಾವಣೆ ಅಂದ್ರೆ ಮುಗಿಯೋವರೆಗೂ ವಿಚಾರಣೆಯನ್ನು ಮುಂದೂಡಿ ಅಂತ ಕೇಳ್ತಾ ಇರೋದು ಎಲ್ಲೋ ಒಂದ್ ಕಡೆ ಎಲ್ಲಾ ಕಡೆ ಒಂದು ರಾಜಕೀಯ ಅಜೆಂಡಾ ಇದೆಯಾ ಅನ್ನುವಂಥ ಪ್ರಶ್ನೆ ಕೂಡ ಎದುರಾಗುತ್ತೆ. ಹೀಗಾಗಿ ಏನು ವಿದ್ಯಾರ್ಥಿನಿಯರು ಅಥವಾ ವಿದ್ಯಾರ್ಥಿಗಳೆಲ್ಲರೂ ಕೂಡ ತಮ್ಮ ಶೈಕ್ಷಣಿಕ ಭವಿಷ್ಯದ ದೃಷ್ಟಿಯಿಂದ ಇದನ್ನ ಪರಿಗಣಿಸಬೇಕೇ ಹೊರತು, ಯಾಕಂದ್ರೆ ಹೈಕೋರ್ಟ್ ನೀಡಿರುವುದು ತಾತ್ಕಾಲಿಕ ಆದೇಶ, ಮಧ್ಯಂತರ ಆದೇಶ. ಹೀಗಾಗಿ ಹೈಕೋರ್ಟ್ ಎಲ್ಲಾ ಅಂಶಗಳನ್ನ ಪರಿಗಣಿಸಿ ಕಾನೂನಿನ ಅಂಶ, ಸಂವಿಧಾನದ ಅಂಶ ಮತ್ತು ಧಾರ್ಮಿಕ ಅಂಶಗಳನ್ನ ಕೂಡ ವಿಚಾರಣೆ ನಡೆಸ್ತಾ ಇದೆ. ಎಲ್ಲವನ್ನ ಪರಿಗಣಿಸಿನೇ ತೀರ್ಪು ಕೊಡೋದ್ರಿಂದ ಅಲ್ಲಿವರೆಗೂ ಹೈಕೋರ್ಟ್ ನ ಮಧ್ಯಂತರ ಆದೇಶ ಪಾಲಿಸಬೇಕಾಗಿರೋದು ಎಲ್ಲರದ್ದು ಕರ್ತವ್ಯ ಆಗಿರುತ್ತೆ. ಧನ್ಯವಾದ ರಮೇಶ್ ತಮ್ಮೆಲ್ಲ ಮಾಹಿತಿಗೆ.